ಆ ಹೆಣ್ಣದ ಮಡಿಕೆಯನ್ನ ಹೊರಗೆ ತೊಳೆದಂಗಾಗತ್ತ. ಹಾಗಾಗಿ ಭಗವಂತನಿಗೆ ನೀವು ಯಾವಾಗ ಪ್ರಿಯರಾಗ್ತೀರಂದ್ರ ಗಂಡ ಹೆಂಡತಿ ಸೇರ್ಕೊಂಡು ನೀವು ಭಕ್ತಿಯಿಂದ ಪೂಜೆ ಮಾಡಿದಾಗ, ಭಕ್ತಿಯಿಂದ ದೇವರಿಗೆ ನಡೆದುಕೊಂಡಾಗ, ಭಕ್ತಿಯಿಂದ ಆ ಭಗವಂತನನ್ನು ನಂಬಿದಾಗ ನಿಮ್ಮ ಬದುಕು ಸಾರ್ಥಕ ಆಗುತ್ತ. ಇನ್ನ ಇಲ್ಲಿ 28ನೇ ತಾರೀಕು ಮದುವೆ ಆರಾಮಿಲ್ಲ, ಬಹಳ ಮೊನ್ನೆ ಅನುಷ್ಠಾನಕ್ಕೆ 21 ದಿವಸ ಕುಂತ್ಕೊಂಡು ಬರೀ ಹಾಲು ಹಣ್ಣು ತಗೊಂಡು ಅದು ಕಫ ಆಗಿಬಿಟ್ಟೈತಿ. ಅದು ಕರಗಬೇಕಂದ್ರೆ ಇನ್ನೂ 21 ದಿವಸ ಇಷ್ಟು ಬಿಸಿಲಾಗ ಅಡ್ಡಾಡ್ಬೇಕು. ಹಾಗಾಗಿ ನೀವೆಲ್ಲ ಸೇರಿಸ್ಕೋಬೇಕು. ಯಾಕೆ ಹಿಂಗೆ ಮಾಡಾಕತ್ತಾರ ಅಜ್ಜಾರ ಅಂತ. ಏನಂದ್ರ ಹೆಂಗಿರ್ಬೇಕು ನಿಮ್ ಜೀವನ ಅಂದ್ರ 63 ಆಗಿರ್ಬೇಕು ನಿಮ್ ಜೀವನ. ಗಂಡ ಹೆಂಡತಿ ಜೀವನ ಹೆಂಗ ಆಗ್ಬೇಕು? 63 ಆಗಿರ್ಬೇಕು. 6-3 ಅಂದ್ರೆ ಹೆಂಗದು? 6 ಮುಖ 3 ನೋಡ್ತಿರುತ್ತ, 3 ಮುಖ 6 ನೋಡ್ತಿರುತ್ತ, ಹೌದಲ್ಲ? ಹಂಗ ಗಂಡನ ಮುಖ ಹೆಂಡತಿ ನೋಡ್ತಿರ್ಬೇಕು, ಹೆಂಡತಿ ಮುಖ ಗಂಡ ನೋಡ್ತಿರ್. ನೋಡಿ ಸಾಕಾಗಿತ್ ಬಿಡ್ರಿ ಅಜ್ಜರ್ತೀರಿ ನೀವು, ಹೌದಲ್ಲ? ಬರೀ ವೆಡ್ಡಿಂಗ್ ಆನಿವರ್ಸರಿ ಬಂದಾಗ ಮಾತ್ರ ಅವು ಸ್ಟೇಟಸ್ ಬಿಂದ್ಬಿಡ್ತಾವ, ಹೌದಲ್ಲ? ವರ್ಷ ಪೂರ್ತಿ ಇರಂಗಿಲ್ಲ ಅವೆಲ್ಲ. ಸ್ಟೇಟಸ್ ಬಂದಾಗ ನೋಡ್ಬೇಕು. ಗಂಡ ಹೆಣ್ಮಕ್ಳದು ಮದುವೆಯಾಗಿ ಸ್ಟೇಟಸ್ ಏನು, ಎಂತ ಜೀವನ, ಏನ್ ಜೀವನ ಅಂದಿರ್ಬೇಕು. ಅಷ್ಟು ಚಲೋ ಸ್ಟೇಟಸ್ ಇಡ್ತಾರ. ರಾತ್ರಿ ಕರೆಕ್ಟ್ 12 ಗಂಟೆ 1 ನಿಮಿಷ ಆದ ಸ್ಟೇಟಸ್ ಬಿತ್ತು ಅವತ್ತ ಹಾಕಿದ್ರಂದ್ರ ಆ ಪ್ರೀತಿ ಅವತ್ತಿಗೆ ಕೊನೆ ಅದು. ಮತ್ತ ಮುಂದಿನ ವರ್ಷ ವೆಡ್ಡಿಂಗ್ ಆನಿವರ್ಸರಿ ಬಂದಾಗನ, ಹೌದು? ಇಂಥ ಪ್ರೀತಿ ಬ್ಯಾಡ. ಅನ್ಯೋನ್ಯವಾಗಿ ಪ್ರೀತಿ ಇರಬೇಕು. 63 ಆಗಿರ್ಬೇಕು ನೀವು ನಿಮ್ಮ ಜೀವನದೊಳಗೆ. ಆದ್ರ 36 ಆಗಿರ್ಬಾರ್ದು. ಎಷ್ಟಾಗಿರ್ಬಾರ್ದು? ಮನೆಗೆ ಹೋಗಿ ಬರುತ್ತ ನೋಡ್ರಿ, 63 ಒತ್ತಾಟೆ ಬರೀರಿ, 36 ಒಂದ್ ಕಡೆ ಬರೀ. 63 ಬರ್ದಾಗ 6 ಮುಖ 3 ನೋಡ್ತಿರುತ್ತ, 3 ಮುಖ 6 ನೋಡ್ತಿರುತ್ತ. 36 ಬರ್ದಾಗ 3 ಒತ್ತಾಟೆ 6 ಒತ್ತಾಟೆ, ಎತ್ತ ಏರಿಗೆ ಕ್ವಾಣ, ಹೌದಲ್ಲ? ಅದು ಗೊತ್ತಲ್ಲ ನಿಮ್ಗೆ?